ದೊಡ್ಡ ಮರ ಇತ್ತು ನಮ್ಮಲ್ಲಿ, ಭಾಳ ಹಳೆ ಮರ ಬಿದ್ದೋಗಿದೆ. ಇದರಲ್ಲೇ ಇನ್ನೊಂದು ಬೇರಲ್ಲೇ ಇದು ಹುಟ್ಟಿರೋ. ನಾನು ಇದು 2 ದಿನ ಆಗಿದೆ ಒಣಗಿಸಿ. ಇದು ಇನ್ನೂ ಸಹ ಪೂರ್ತಿ ಒಣಗಿಲ್ಲ. ಇದನ್ನು ಸಹ ಒಣಗಿಸಿ ಪುಡಿ ಮಾಡಿ ಅದ್ರ ಜೊತೆಗೇನೆ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ಒಣಗಿದೆ. ನನಗೆ ಇನ್ನೊಂಚೂರು 1 ಅವರನ್ನು ಇದನ್ನು ಒಂಚೂರು ಒಣಗಿಸಿ, ನೀರಿನ ಅಂಶ ಇರಬಾರ್ದು. ದೇವರಿಗೆ ಏರಿಸಿರೋ ಹೂವು ಇದು. ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಕರ್ಬೇವಿನ ಸೊಪ್ಪಿದು. ಇದನ್ನು ಸಹ ನಾನು ಅದರೊಟ್ಟಿಗೆ ನಾನು ಅವಾಗಲೇ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬೇಡಿ, ಒಳ್ಳೆಯದಲ್ಲ. ಕಾಟನ್ ಬಟ್ಟೆ ಉಪಯೋಗಿಸಿದ್ರೆ ಇದರಲ್ಲಿರೋ ನೀರಿನ ಅಂಶ ಎಳ್ಕೊಳ್ಳೋದ್ರ ಜೊತೆ ಮಿಕ್ಸ್ ಮಾಡಿ ನೀವು ಹೆಂಗೆ ಶ್ಯಾಂಪು ಥರ ಯೂಸ್ ಮಾಡ್ತೀರೋ ಅದೇ ಥರ ಯೂಸ್ ಮಾಡಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದರೆ ಚೆನ್ನಾಗಾಗತ್ತೆ. ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ದಾಸವಾಳ ಹೂವಿನ ಬಿಸಾಡದೆ ಇದನ್ನು ಹೇಗೆ ನಾವು ಒಣಗಿಸಿ ಪುಡಿ ಮಾಡೋದು ಅಂತ ಹೇಳಿದ್ದೆ. ಇದು ನೋಡಿ, ನಾನು ಇದು 2 ದಿನ ಆಗಿದೆ ಒಣಗಿಸಿ. ಇದು ಇನ್ನೂ ಸಹ ಪೂರ್ತಿ ಒಣಗಿಲ್ಲ. ಇದು ಒಣಗಿದೆ. ನನಗೆ ಇನ್ನೊಂಚೂರು 1 ಅವರನ್ನು ಇದನ್ನು ಒಂಚೂರು ಒಣಗಿಸಿ, ನೀರಿನ ಅಂಶ ಇರಬಾರ್ದು, ಇದನ್ನು ಪುಡಿ ಮಾಡಿ ಇಡ್ತೇನೆ. ಇದು ಈಗ ನಾನು ನಿನ್ನೆ ದೇವರಿಗೆ ಏರಿಸಿರೋ ಹೂವು ಇದು. ಇದು ಇವತ್ತು ತೆಗೆದು ಈ ತೊಟ್ಟನ್ನು ಬಿಡಿಸ್ಬೇಕು. ಈ ತೊಟ್ಟನ್ನು ಬಿಡಿಸಿ ದಳಗಳನ್ನು ಹೀಗೆ ಸಪ್ರೇಟ್ ಮಾಡಿ ಬಿಡಿಸಿನೇ ಒಣಗಿಸ್ಬೇಕು. ಆದಷ್ಟು ಕಾಟನ್ ಬಟ್ಟೆಗಳಲ್ಲಿ ಒಣಗಿಸಿ. ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬೇಡಿ, ಒಳ್ಳೆಯದಲ್ಲ. ಕಾಟನ್ ಬಟ್ಟೆ ಉಪಯೋಗಿಸಿದ್ರೆ ಇದರಲ್ಲಿರೋ ನೀರಿನ ಅಂಶ ಎಳ್ಕೊಳ್ಳುತ್ತೆ, ಬೇಗ ಡ್ರೈ ಆಗುತ್ತೆ. ಡ್ರೈ ಆದ ತಕ್ಷಣ ಬಿಸಿನೇ ಪುಡಿ ಮಾಡಬೇಡಿ, ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಪುಡಿ ಮಾಡಿ ಇಟ್ಕೊಂಡು ನೀವು ಸೀಗೆ ಪುಡಿ ಜೊತೆ ಇದನ್ನು ಮಿಕ್ಸ್ ಮಾಡಿ ತಲೆಗೆ ಉಪಯೋಗಿಸ್ಬೋದು. ಈ ಭೃಂಗರಾಜ ಎಲೆನೂ ಸಹ ನಾನು ಅದ್ರ ಜೊತೆ ಒಣಗಿಸಿ ಡ್ರೈ ಮಾಡಿ ಇದನ್ನು ಪುಡಿ ಮಾಡಿ, ಇದನ್ನು ಸಹ ನಾನು ಬಟ್ಟೆ ಮೇಲೆ ಒಣಗಿಸೋದು, ಕಾಟನ್ ಬಟ್ಟೆ ಮೇಲೆ, ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ. ಇದನ್ನು ಸಹ ಒಣಗಿಸಿ ಪುಡಿ ಮಾಡಿ ಅದ್ರ ಜೊತೆಗೇ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ ಇದನ್ನು. ಇದು ಸಹ ಬಿಲ್ಪತ್ರೆ. ಇದು ದೊಡ್ಡ ಮರ ಇತ್ತು ನಮ್ಮಲ್ಲಿ, ಭಾಳ ಹಳೆ ಮರ ಬಿದ್ದೋಗಿದೆ. ಇದರಲ್ಲೇ ಇನ್ನೊಂದು ಬೇರಲ್ಲೇ ಇದು ಹುಟ್ಟಿರೋವಂಥ ಗಿಡ ಇದು. ಇದನ್ನು ದೇವರಿಗೆ ಏರಿಸ್ತಾರೆ. ಈಗ ನಿನ್ನೆ ಏರಿಸಿದ್ದೇನೆ, ಇವತ್ತು ತೆಗಿತೀವಲ್ಲ, ಅದನ್ನು ಸಹ ನಾವು ಬಿಸಾಡೋದಿಲ್ಲ. ದಾಸವಾಳ ಹೂವಿನ ಜೊತೆಗೇ ಇದನ್ನು ಸಹ ಒಣಗಿಸಿ ಪುಡಿ ಮಾಡಿ ಯೂಸ್ ಮಾಡ್ತೀವಿ. ನೋಡಿ, ಕರ್ಬೇವಿನ ಸೊಪ್ಪು ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಕರ್ಬೇವಿನ ಸೊಪ್ಪಿದು. ಇದನ್ನು ಸಹ ನಾನು ಅದರೊಟ್ಟಿಗೆ ನಾನು ಆವಾಗಲೇ ತೋರಿಸ್ದೆ, ದಾಸವಾಳ, ಬಿಲ್ಪತ್ರೆ, ಭೃಂಗರಾಜ ಏನು ತೋರಿಸ್ದೆ, ಅದ್ರ ಜೊತೆಗೆ ಇದನ್ನು ಸಹ ಒಣಗಿಸಿ ಪುಡಿ ಮಾಡಿ ಎಲ್ಲದನ್ನೂ ಸಹ ಮಿಕ್ಸ್ ಮಾಡಿ ಸೀಗೆ ಪುಡಿ ಜೊತೆ ಮಿಕ್ಸ್ ಮಾಡಿ ಇದನ್ನು ಸಹ ಹಚ್ಕೊಳ್ತೀವಿ ತಲೆ. ಇದು ನೋಡಿ, ನಾನು ದಾಸವಾಳ ಹೂವಿಂದು ದಳದ್ದು ಏನು ಹೇಳಿದ್ದೆ ಒಣಗಿಸೋದು ಅಂತ, ಅದ್ರದ್ದು ಪುಡಿ ಇದು. ಇದು ಕಿತ್ತಳೆ ಹಣ್ಣಿನ ಸಿಪ್ಪೆನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಟಿರೋದು. ಇದು 2 ಜೊತೆಗೂ ನಾನು ಆಗಲೇ ಏನು ಹೇಳಿದೆ, ಭೃಂಗರಾಜದ್ದು ಪುಡಿನೂ, ಕರ್ಬೇವಿನ ಸೊಪ್ಪಿನ ಪುಡಿನೂ, ಆಮೇಲೆ ಬಿಲ್ಪತ್ರೆದು ಅದ್ರದ್ದು ಪುಡಿನೂ ಸಹ ಈ ಕಾರ್ತಿಕ ಸೀಗೆಕಾಯಿ ಪುಡಿ ಜೊತೆ ನಾನು ಮಿಕ್ಸ್ ಮಾಡೋದು. ಅದ್ರ ಜೊತೆ ಮಿಕ್ಸ್ ಮಾಡಿ ನೀವು ಹೆಂಗೆ ಶ್ಯಾಂಪು ಥರ ಯೂಸ್ ಮಾಡ್ತೀರೋ ಅದೇ ಥರ ಯೂಸ್ ಮಾಡಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿದರೆ ಚೆನ್ನಾಗಾಗತ್ತೆ. ಈಗ ನಾನು ಏನು ಹೇಳಿದೆ, ಈ ಪುಡಿಗಳನ್ನೆಲ್ಲ ಮಿಕ್ಸ್ ಮಾಡಿ ನೀವು ತಲೆಗೆ ಹಚ್ಚಿ ಯೂಸ್ ಮಾಡಿ, ಅದು ನಿಮಗೆ ರಿಸಲ್ಟ್ ಹೇಗೆ ಬಂದಿದೆ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ನೋಟ್ ಆನ್ ಫ್ಲವರ್ಸ್ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.